ಸ್ವಿಮ್ಮಿಂಗ್ ಪೂಲಿಂದ ಎಲ್ಲ ಬಂದಾದಮೇಲೆ ಸಂಜೆ ಪಾರ್ಟಿ ಇತ್ತು. ಪಾರ್ಟಿಗೂ ಕೂಡ ರೆಡಿ ಆಯಿತು. ಫುಲ್ ತೆಗಿಯೋಕ್ಕೆ ಟೈಮ್ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಮಲಗಬೇಕಿತ್ತಲ್ಲ, ರೆಸ್ಟ್ ಎಲ್ಲ ಮಾಡಿದ್ವಿ. ಸೊ ಹಸ್ಬೆಂಡ್ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ವಿ. ಸಂಜೆ ಪಾರ್ಟಿಗೆ ಮಾತ್ರ ವೆಯ್ಟ್ ಮಾಡ್ತಿದ್ವಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸು. ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಮೇಯ್ನ್ ಫಂಕ್ಷನ್ನು. ಸೊ ಎಲ್ಲರೂ ಕೂಡ ಅಲ್ಲಿ ಟೀಮ್ ಮೆಂಬರ್ಸ್ ಫುಲ್ ಡ್ಯಾನ್ಸ್ ಆಡ್ತಿದ್ರು. ಅವರೆಲ್ಲ ಬಂದು ನಮ್ಮನ್ನೆಲ್ಲ ಕರೆದು ಸ್ಟೇಜ್ಗೆಲ್ಲ ಕರೆದು ಬನ್ನಿ ಡ್ಯಾನ್ಸ್ ಮಾಡಿ ಅಂತ ಎಲ್ಲ ಕೈ ಇಟ್ಕೊಂಡೆಲ್ಲ ಕರ್ಕೊಂಡು ಹೋದ್ರು. ಇನ್ನು ನಿವಾನ್ ಯುಕ್ತ ಫುಲ್ಲು ಖುಷಿಯಾಗಿದ್ರು. ಡ್ಯಾನ್ಸು ಅವರಿಬ್ರದ್ದು ಕೂಡ ಸಕ್ಕತ್ತಾಗಿತ್ತು ಗೈಸ್. ನಿಜವಾಗ್ಲೂ ಪಾರ್ಟಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೈಟ್ ಫುಡ್ ಕೂಡ ಅಷ್ಟೇ, ನಾವು ಎಲ್ಲಿದ್ವಿ ಅಲ್ಲಿಗೆ ಬಂದು ಕೂಡ ಸರ್ವ್ ಮಾಡಿದರು. ಆಗಾಗ ಏನಾರು ಹೊಟ್ಟೆ ಹಸಿಯುತ್ತೆ ಅಂದ್ಬಿಟ್ಟು. ಇನ್ನು ಸಖತ್ತು ಫೇಮಸ್ ಡ್ಯಾನ್ಸರ್ ಅಂತೆ ಇವರೆಲ್ಲ, ಡ್ಯಾನ್ಸ್ ಟೀಮ್ ಇವ್ರ ಡ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಉಫ್ ಅನ್ನೋ ಥರ ಇತ್ತು, ಸಕ್ಕತ್ತಾಗಿತ್ತು. ನಂಗೆ ಡ್ಯಾನ್ಸ್ ಅಂದರೆ ಮೊದಲೇ ಇಷ್ಟ. ಇನ್ನು ಅವರು ಒಂದೊಂದು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ನೋಡುವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅಂದರೆ ಅದೆಲ್ಲ ಅವ್ರದ್ದೊಂದು ಏಜ್, ಮತ್ತು ಹೋಗ್ತಾ ಫ್ಯಾಮಿಲಿ ಮಕ್ಕಳು ಇದೆಲ್ಲ ಆಗುವಾಗ ಏನಕ್ಕೂ ಟೈಮೇ ಸಿಗೋಲ್ಲ. ಮತ್ತು ನಮಗೂ ಕೂಡ ಎಂಜಾಯ್ ಮಾಡಿದ್ವಿ, ನಾನು ಕೂಡ ಎಂಜಾಯ್ ಮಾಡಿದೆ. ಸೊ ಅದು ವೀಡಿಯೋಸ್ ಮಾಡಲಿಲ್ಲ, ಎಲ್ಲರೂ ಕೂಡ ಡ್ಯಾನ್ಸಲ್ಲಿ ಇದ್ವಿ ಅಲ್ಲ, ಫೋಟೋಸ್ ತೆಗ್ದಿದ್ದಾರೆ, ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಲಾಸ್ಟಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಗೇಮ್ ಇಟ್ಟಿದ್ರು. ಅಪ್ಪಂದಿರು ಮಕ್ಕಳನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಡ್ಯಾನ್ಸ್ ಆಡಬೇಕು ಅಂತ ಅಂದ್ಬಿಟ್ಟು. ಹೇಗೆ ಡ್ಯಾನ್ಸ್ ಆಡಬೇಕಂದ್ರೆ ಹಾಗೆ ಡ್ಯಾನ್ಸ್ ಆಡಬೇಕು. ಸೊ ಇಲ್ಲೊಬ್ರು ಮಿಡಲಲ್ಲಿ ಇದ್ದಾರೆ ನೋಡಿ, ರೈಟ್ ಸೈಡಲ್ಲಿ. ಏನು ಡ್ಯಾನ್ಸ್ ಮಾಡಿದ್ರು ಅಂದರೆ ಗಾಯ್ಸ್, ನಿಜವಾಗ್ಲೂ ಅಲ್ಲಿರೋ ಪ್ರತಿಯೊಂದು ತಂದೆದಿರಿಗೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಚೆನ್ನಾಗಿತ್ತು. ಬಟ್ ಅವ್ರು ಡ್ಯಾನ್ಸ್ ಮಾಡಿದ್ದು ನೋಡಿಬಿಟ್ರೆ ನಿಜವಾಗ್ಲೂ ಯಾರೋ ಅವರು ಡ್ಯಾನ್ಸರ್ ಅಂತಲೇ ಅನಿಸೋಯ್ತು. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಕಪಲ್ ಡ್ಯಾನ್ಸ್ ಇರುತ್ತೆ, ಅವ್ರ ವೈಫು ಕೂಡ ಅದೇ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡಿದರು. ಸೊ ವೋಚರ್ ಗಿಫ್ಟ್ ಕೂಡ ಇತ್ತು ಪ್ರತಿಯೊಬ್ಬರಿಗೂ. ಮತ್ತು ಟೇಬಲಲ್ಲಿ ಯಾರು ಜಾಸ್ತಿ ಸೌಂಡ್ ಮಾಡ್ತಾರೆ, ಜಾಸ್ತಿ ಕ್ರೇಜ್ ಆಗಿರುತ್ತೆ. ಸೊ ಅವರೆಲ್ರಿಗೂ ಕೂಡ ಅಷ್ಟೇ ವೋಚರ್ ಗಿಫ್ಟ್ಸ್ಗಳಿತ್ತು. ನಮ್ಮ ಟೇಬಲ್ಗೆ ಹತ್ತತ್ರ ಒಂದು 25 to 20 ಏನೋ ಬಂತು. ಸಕ್ಕತ್ತಾಗಿತ್ತು ಗೈಸ್, ನಿಜವಾಗ್ಲೂ ಸಕ್ಕತ್ತಾಗಿತ್ತು. ನನಗೆ ಗಂಟ್ಲೆಲ್ಲ ನೋವು ಬಂದ್ಬಿಟ್ಟು ಕಿರ್ಚಿ ಲಾಸ್ಟಲ್ಲಿ ಇವರು ಎಲ್ಲರೂ ಸೇರಿ ಟೇಬಲ್ನೇ ಎತ್ಬಿಟ್ರು. ಮೇಲೆ ಟೇಬಲ್ನ ಎತ್ಬಿಟ್ಟು ಯಾರು ಜೋರಾಗಿ ಹೊಡೆದು ಸೌಂಡ್ ಮಾಡ್ತಾರೆ ಅವ್ರಿಗೆ ವೋಚರ್ ಗಿಫ್ಟ್ ಇತ್ತು. ಆ ಥರ ಸಿಕ್ಕಾಪಟ್ಟೆ ಎಲ್ಲ ಕ್ರೇಜ್ ಆಗಿತ್ತು. ಸೊ ಇಷ್ಟು ವೀಡಿಯೋಸು ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಮ್ಮ ಉದಯಪುರಲ್ಲಿ ಇದು ಲಾಸ್ಟ್ ಡೇ, 4th ಡೇ ಅಲ್ಲಿಂದ ಚೆಕ್ಔಟ್ ಆಗ್ತಾಯಿದ್ವಿ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಗೈಸ್. ಜೀವನದಲ್ಲಿ ಈ ಥರ ಏನಾದರೂ ಒಂದು ಏನು ಹೇಳ್ತಾರೆ, ಎಂಜಾಯ್ ಮಾಡೋ ಒಂದು ಮೂಮೆಂಟ್ ಸಿಕ್ಬಿಟ್ರೆ ಎಂಜಾಯ್ ಮಾಡಿಬಿಡಿ. ಮತ್ತೆ ನಮಗೆ ಆಗುತ್ತೆ, ನಾವು ಮತ್ತೆ ನೋಡೋಣ ಅಂತ ಅನ್ನೋದೆಲ್ಲ ಸುಳ್ಳು. ಯಾರೇನು ಅಂದ್ಕೊಳ್ತಾರೋ ನಮ್ಮನ್ನು ನೋಡಿ, ಯಾರೇನು ಅಂದ್ಕೊಳ್ತಾರೋ ಈ ಬಟ್ಟೆ ಹಾಕ್ಕೊಂಡ್ರೆ, ಯಾರು ನಾವು ಆ ಥರ ಡ್ಯಾನ್ಸ್ ಮಾಡಿದ್ರೆ ಏನು ಅಂದ್ಕೊಳ್ತಾರೋ ಅದನ್ನೆಲ್ಲ ಬಿಟ್ಬಿಡಿ. ಆರಾಮ್ಸೆ ನಿಮ್ಮ ಜೀವನದಲ್ಲಿ ಖುಷಿಯಾಗಿರಿ ಅಂತ ಹೇಳ್ಬೋದು. ಸೊ ಫೋಟೋಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ.
ಲುಂಗಿ ಡ್ಯಾನ್ಸ್ ಸಾಂಗ್ಗೆ ಆ್ಯಕ್ಚುಲಿ ಡ್ಯಾನ್ಸ್ ಇದ್ದಿತ್ತು. ಸಖತ್ ಅಂದರೆ ಸಖತ್ ಕ್ರೇಸ್ ಆಗಿತ್ತು ಗೈಸ್. ಯುದ್ಧ ಅಲ್ಲಿ ಅವಳ ಪಾಡಿಗಳು ಡ್ಯಾನ್ಸ್ ಮಾಡ್ತಿದ್ಲು. ಸಡನ್ನಾಗಿ ಅಲ್ಲಿ ಅಪ್ಪ ಮಗಳು ಬರಬೇಕು ಈ ಥರ ಒಂದಿದೆ ಅನ್ನುವಾಗ ಎಲ್ಲಿದ್ರೂ ಗೊತ್ತಿಲ್ಲ, ಇವಳನ್ನ ಸೀದಾ ಅವಳು ಜಾಕೆಟ್ ಹಾಕಿಲ್ಲ ಏನಿಲ್ಲ, ಸೀದಾ ಕರ್ಕೊಂಡು ಓಡಿದ್ರು. ಅವಳು ಇಲ್ಲಿ ಏನು ನಡೀತಿದೆ ಅಂತಲೇ ಅವಳಿಗೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಲಾಸ್ಟಲ್ಲಿ ಬಂದ್ಬಿಟ್ಟು ಇಲ್ಲೊಬ್ರು ವೈಟ್ ಕಲರ್ ಒಂದು ಮಗು ಬಟ್ಟೆ ಹಾಕಿದೆ ನೋಡಿ, ಹಾಗೆ ಅವ್ರಿಗೆ ಯಾರಿಗೆ ವೋಚರ್ ಕೊಡ್ತಿದ್ದಾರೆ ನೋಡಿ, ಅವ್ರಿಗೆ ವೋಚರ್ ಸಿಕ್ಕಿದೆ. ಆ್ಯಕ್ಚುಲಿ 5000 ವೋಚರ್ ಸಿಕ್ಕಿತ್ತು. ಸಕ್ಕತ್ತಾಗಿತ್ತು ಗೈಸ್ ಮಾತ್ರ. ಇನ್ನು ನೆಕ್ಸ್ಟು ಸ್ವಲ್ಪ ಎಲ್ಲ ಸ್ಟಂಟ್ಸ್ ಎಲ್ಲ ಮಾಡಿದರು, ಹೀಗೇನೆ ಇತ್ತು. ಸೊ ಇದು ಬಂದು ಬೆಳಗ್ಗೆ ಹೋಟೆಲಿಂದ ಚೆಕ್ಔಟ್ ಆಗುವಾಗ ಸೊ ನಮ್ಮ ರೂಮಿಂದ ನಾವು ಎಲ್ಲ ಆಚೆ ಬಂದು ಲಗೇಜ್ ಎಲ್ಲ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಯಾಕೆಂದರೆ ಕಾರ್ ಬಂದು ಪಿಕ್ ಮಾಡಿ ನಮ್ಮನ್ನ ಅಲ್ಲಿ ಹೋಟೆಲಲ್ಲಿ ಮೇನ್ ಏನು ಅಲ್ಲಿ ನಮಗೆ ಕೀ ಎಲ್ಲ ಇಸ್ಕೊಳ್ತೀವಲ್ಲ, ಅಲ್ಲಿಂದ ನಮಗೆ ರೂಮು ಸಿಕ್ಕಾಪಟ್ಟೆ ದೂರ ಇತ್ತು. ಸೊ ನಮಗೆ ರೂಮಿಂದ ಬಂದ್ಬಿಟ್ಟು ಕಾರ್ನ ಪಿಕ್ ಮಾಡೋಕ್ಕೆ ಬರ್ತಾರೆ. ಸೊ ನಾವು ಅಲ್ಲಿ ಕಾಲ್ ಮಾಡಿಬಿಟ್ಟು ನಮ್ಮ ರೂಮ್ ನಂಬರ್ ಹೇಳಿದ್ರೆ ನಮ್ಮ ರೂಮ್ ನಂಬರ್ಗೆ ಕಾರ್ನ ಕಳಿಸ್ಕೊಡ್ತಿದ್ರು. ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಏರ್ಪೋರ್ಟ್ಗೆ ಬಂದ್ವಿ. ಚೆಕ್-ಇನ್ ಕೂಡ ಆದ್ವಿ. ಸೊ ಟ್ರಿಪ್ಪಿಂದ ಇನ್ನೂ ಒಂದಿನ ಇರಬೇಕಿತ್ತು ಅಂತ ಎಲ್ಲರಿಗೂ ಫೀಲ್ ಆಗ್ತಾಯಿತ್ತು. ಯಾಕೆಂದರೆ ಒಂದಿನದ ವೈಬ್ ಆಗೇ ಇರಲಿ ಅಂತ ಒಂದು ಫೀಲ್ ಅನಿಸಿತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಹೊರಟ್ವಿ, ಹೋಗಲೇಬೇಕಾಯಿತು. ಸೊ ಇದಿಷ್ಟು ನಮ್ಮ ಒಂದು ರಾಜಸ್ಥಾನ್ ಸೀರೀಸ್ ಆಗಿತ್ತು. ಈ ಟ್ರಿಪ್ಪು ನಿಮಗೆ ಈ ವ್ಲಾಗ್ಸ್ಗಳು ನಾನು ಹಾಕಿದ್ದು ಪ್ರತಿಯೊಂದು ವ್ಲಾಗ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇದೇ ಥರನೇ ನನಗೆ ಸಪೋರ್ಟ್ ಮಾಡಿ ಮುಂದಕ್ಕೂ ಕೂಡ ಅಂತ ಹೇಳ್ತೀನಿ. ಮುಂದೆ ನಾನು ಒಳ್ಳೆ ವೀಡಿಯೋಸನ್ನು ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ, ಮುಂದಿನ ವ್ಲಾಗ್ಸ್ಗಳಲ್ಲಿ ಮತ್ತೆ ನಾನು ಸಿಗ್ತೇನೆ. ಸೊ ಇದು ನಮಗೆ ಫ್ಲೈಟಲ್ಲಿ ಆಗಾದಮೇಲೆ ನಮಗೆ ಫ್ಲೈಟಲ್ಲಿ ಬ್ರೇಕ್ಫಾಸ್ಟ್ ಕೂಡ ಆ್ಯಡ್ ಮಾಡಿದರು. ಬೇರೆ ನಮ್ಮ ಜೊತೆ ಇದ್ದವ್ರಿಗೆ ಯಾರಿಗೂ ಕೂಡ ಬ್ರೇಕ್ಫಾಸ್ಟು ಆ್ಯಡ್ ಆಗಿದ್ದಿಲ್ವಂತೆ. ಅದೇನೋ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, ಬ್ರೇಕ್ಫಾಸ್ಟ್ ಆ್ಯಡ್ ಆಗಿತ್ತು. ಸೊ ಅದಾದಮೇಲೆ ನಮಗೆ ಉದಯ್ಪುರಿಂದ ಬ್ಯಾಂಗ್ಳೂರಿಗೆ ಫ್ಲೈಟ್ ಇದ್ದಿತ್ತು ನಮಗೆ. ಅಲ್ಲೇ ಹೋಗ್ಬಿಟ್ಟು ನಾವು ಅಲ್ಲಿಂದ ನಾವು ಬೇರೆ ಮಂಗಳೂರಿಗೆ ಫ್ಲೈಟ್ ಇದ್ದಿತ್ತು. ಸೊ ನಾವು ಇಲ್ಲೊಂದು 9:30 10:30 ನನ್ನ ಟೈಮ್ ಸರಿಯಾಗಿ ನೆನಪಿಲ್ಲ. ಅದಾದಮೇಲೆ ನಾವೊಂದು 12:30 ನಾವು ಬ್ಯಾಂಗ್ಳೂರು ಏರ್ಪೋರ್ಟು ರೀಚ್ ಆದ್ವಿ. ರೀಚ್ ಎಲ್ಲ ಆದಮೇಲೆ ನಮಗೆ 8:30 ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ 8:30 ನೈಟ್ 8:30 ನಮಗೆ ಫ್ಲೈಟ್ ಇದ್ದಿತ್ತು. ಸೊ ನಮಗೆ 5ರಿಂದ 6 ಅವರು ಏರ್ಪೋರ್ಟಲ್ಲೇ ಇರಬೇಕಿತ್ತು. ಒಂಥರ ಅಷ್ಟು ಟೈಮು ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಗೈಸ್, ಹಂಗಾಯಿತು. ಸೊ ಅಲ್ಲಿಂದ ನಾವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬಂದ್ವಿ.
ಮಧ್ಯಾಹ್ನ ಒಂದು ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ ತಿನ್ಕೊಂಡು ಏರ್ಪೋರ್ಟ್ ಕಡೆ ಮತ್ತೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅದಾದಮೇಲೆ ಒಂದು 2 ಅವರ್ 1 ಅವರ್ ಟೈಮ್ ಇತ್ತು. ಅದು ಸ್ವಲ್ಪ ನನಗೆ ಟೈಮ್ ಪಾಸ್ ಆಗಲಿಲ್ಲ. ಆಮೇಲೆ ಸ್ವಲ್ಪ ಅಲ್ಲಿ ಹೋಗಾದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಏರ್ಪೋರ್ಟ್ ಒಳಗಡೆನೆ ಇನ್ನು ಒಳಗಡೆ ಅಲ್ಲಿಗೆ ಹೋಗ್ಬೇಕಲ್ಲ, ಫ್ಲೈಟ್ ಹತ್ರ ಹೋಗ್ಬೇಕಲ್ಲ, ಅಲ್ಲೇ ಒಳಗಡೆ ಹೋಗ್ಬಿಡೋಣ, ಒಂದೇ ಸತಿ ಚೆಕ್ಕಿನಾಗ ಅಲ್ಲೇ ಕೂತ್ಕೊಂಡ್ಬಿಡೋಣ ಅಂತ ಬಂದ್ವಿ. ಹೆಂಗೋ ಸದ್ಯಕ್ಕೆ ಅಲ್ಲಿ ಒಂದು ಪ್ಲೇ ಹೋಮ್ ಥರ ಏನೋ ಮಾಡಿದ್ರು, ಚೆನ್ನಾಗಿತ್ತು. ಉದಯಪುರಲ್ಲಿ ಇವತ್ತು ನಮ್ಮ ಲಾಸ್ಟ್ ಟ್ರಿಪ್ ಮುಗೀತು. ನಮ್ಮ ಟ್ರಿಪ್ಪು ಇವತ್ತಿಗೆ ಮುಗೀತು. ಸಖತ್ತು ಜಾಲಿ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಅಂದರೂ ಬೇಜಾರಾಗ್ತಿದೆ, ಇವತ್ತು ಹೊರಡಬೇಕಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ವ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ 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 ಹೇಳಿ. ಬಾಯ್ ಬಾಯ್.